ಹಾಯ್ ಹಲೋ ನಮಸ್ಕಾರ, ನಾನು ಶೇಖರ್ ಗೌಡ. ಇವತ್ತಿನ ಟಾಪಿಕ್ ಬಂದು ಟ್ಯಾಟೂ ಟ್ರೇಸಿಂಗ್ ಬಗ್ಗೆ. ಇಲ್ಲಿ ಕಾಣ್ತಿರೋಂಥ ಶಿವನ್ ಟ್ಯಾಟೂನ ಒಬ್ಬ ಹೊಸ್ದಾಗಿ ಕಲ್ತಿರೋಂಥ ಟ್ಯಾಟೂ ಆರ್ಟಿಸ್ಟ್ ಹತ್ರ ತೊಗೊಂಡೋದ್ರೆ ಈ ಫೋಟೋನ ಝೂಮ್ ಮಾಡಿ ನೋಡಿದ್ರೆ ಬ್ಲರ್ ಇರೋದು ನೋಡಿ, ಸರ್ ಈ ಫೋಟೋ ಮಾಡೋದಕ್ಕೆ ಬರೋಲ್ಲ, ತುಂಬ ಬ್ಲರ್ ಇದೆ ಅಂತ ಹೇಳ್ತಾರೆ. ಇದೇ ಫೋಟೋನ ಒಬ್ಬ ಸೀನಿಯರ್ ಆರ್ಟಿಸ್ಟ್ ಹತ್ರ ತೊಗೊಂಡೋದ್ರೆ ಬ್ಲರ್ ಇರೋದನ್ನ ನೋಡಿ ಕಸ್ಟಮರ್ಗೆ ಸಜೆಸ್ಟ್ ಮಾಡ್ತಾರೆ, ಸರ್ ಇದು ಒರಿಜಿನಲ್ ಕಾಪಿ ಸಿಗುತ್ತಾ, ವೆಯ್ಟ್ ಮಾಡಿ ಚೆಕ್ ಮಾಡಿ ಅಂತೇಳಿ ಗೂಗಲಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇನ್ ಕೇಸ್ ಸಿಗಲಿಲ್ಲ ಅಂತಂದರೆ ಕಸ್ಟಮರ್ ಹತ್ರ ಒಂದು 2 to 3 hours ಟೈಮ್ನ ಕೇಳಿ ಇದನ್ನು ಟ್ರೇಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. 2 hours ಟೈಮ್ನ ಸ್ಪೆಂಡ್ ಮಾಡಿನೂ ಸಹ ಅಕ್ಯುರೇಟಾಗಿ ಇದನ್ನು ಟ್ರೇಸ್ ಮಾಡೋದಕ್ಕೆ ಬರಲ್ಲ. ರೀಸನ್ ಏನಪ್ಪ ಅಂತಂದರೆ ಇದು ತುಂಬ ಬ್ಲ್ಯಾಕಿಶ್ ಆಗಿದೆ, ಕ್ಲಿಯರ್ ಇಲ್ಲ, ಬ್ಲರ್ ಇದೆ. ಸೊ ಆದರೆ ಈ ಪಿಕ್ಚರ್ನ ಜೆಮಿನಿ ವಿತಿನ್ 10 to 20 ಸೆಕೆಂಡ್ಸಲ್ಲಿ ನೀಟಾಗಿ ವಿತ್ ಡೀಟೇಲಿಂಗಲ್ಲಿ ಟ್ರೇಸ್ ಮಾಡಿಕೊಡುತ್ತೆ. ಅದೇಗೆ ಅಂತ ಹೇಳ್ತೀರಾ, ಬನ್ನಿ ಚೆಕ್ ಮಾಡೋಣ. ಮೊದಲು ಜೆಮಿನಿ ಓಪನ್ ಮಾಡಿ, ಇಲ್ಲಿ ಕಾಣ್ತಿರೋಂಥ ಪ್ಲಸ್ ಮಾರ್ಕ್ನ ಕ್ಲಿಕ್ ಮಾಡಿ, ಫೋಟೋಸ್ ಅಂತ ಬರುತ್ತೆ, ಫೋಟೋಸ್ನ ಆ್ಯಡ್ ಮಾಡಿ. ಫೋಟೋಸ್ ಆ್ಯಡ್ ಮಾಡಿದ್ಮೇಲೆ ನಾನು ಕೊಡುವಂಥ ಪ್ರಾಂಪ್ಟ್ನ ಕಾಪಿ ಪೇಸ್ಟ್ ಮಾಡಿ ಓಕೆ ಕೊಡಿ. 10 to 20 ಸೆಕೆಂಡ್ಸಲ್ಲಿ ನಿಮ್ಮ ಪಿಕ್ಚರ್ನ ಇಷ್ಟು ನೀಟಾಗಿ ಡೀಟೈಲಿಂಗಲ್ಲಿ ಟ್ರೇಸ್ ಮಾಡಿಕೊಟ್ಬಿಡುತ್ತೆ. ಇಷ್ಟು ಡೀಟೇಲಿಂಗ್ ಆಗಿ ಟ್ರೇಸ್ ಮಾಡೋದಕ್ಕೆ ಒಬ್ಬ ಸೀನಿಯರ್ ಆರ್ಟಿಸ್ಟ್ಗೆ ಮಿನಿಮಮ್ 2 to 3 hour ಟೈಮ್ ಬೇಕು. ಇಷ್ಟು ನೀಟಾಗಿ ಟ್ರೇಸ್ ಮಾಡುವಂಥ ಆರ್ಟಿಸ್ಟ್ಗಳು ತುಂಬ ಕಮ್ಮಿ ಇದ್ದಾರೆ. ಇದು 20 ಸೆಕೆಂಡ್ಸಲ್ಲಿ ಮಾಡಿಕೊಡುತ್ತೆ. ಜೂನಿಯರ್ ಆಗಲಿ ಸೀನಿಯರ್ ಆರ್ಟಿಸ್ಟ್ ಆಗಲಿ ಇಬ್ರಿಗೂ ಟೈಮ್ ಸೇವ್ ಮಾಡೋವಂಥ ಆ್ಯಪು. ಈ ಪ್ರಾಂಪ್ಟು ನಿಮಗೆ ಬೇಕು ಅಂದರೆ ನೀವು ಮಾಡಬೇಕಾಗಿರೋದಿಷ್ಟೇ, ಈ ವಿಡಿಯೋನ ಶೇರ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡಿ, ಕಮೆಂಟ್ಸಲ್ಲಿ ಪ್ರಾಂಪ್ಟ್ ಅಂತ ಹಾಕಿ, ಈ ಪ್ರಾಂಪ್ಟ್ ನಿಮ್ಮ ಇನ್ಬಾಕ್ಸ್ಗೆ ಬರುತ್ತೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಪೋರ್ಟ್ರೇಟ್ ಟ್ಯಾಟೂ ಟ್ರೇಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.